ಲವ್ ಯು ಡಾರ್ಲಿಂಗ್ಸ್. ನಾನು ನಿಮ್ಮ ಸ್ನೇಹಿತ ಗಿರೀಶ್ ಮಾತಾಡ್ತಾ ಇದ್ದೀನಿ. ತಮಿಳುನಾಡಲ್ಲಿ ಒಬ್ಬ ಕಚರ ನನ್ನ ಮಗ ನಮ್ಮ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ. ಅದು ಎಲ್ಲಿ ಕೊಡ್ತಾನೆ? ಅಸೆಂಬ್ಲಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾನೆ. ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಎಂತ ಸ್ಯಾಡಿಸ್ ನನ್ನ ಮಗ ಇರ್ಬೇಕು ಇವನು. ಇವನ್ನ ಫಾಲೋ ಮಾಡೋ ಎಲ್ಲರೂ ಕೂಡ ದೇಶದ್ರೋಹಿಗಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಮ್ಮ ದೇಶದಲ್ಲಿ ಹೈಯೆಸ್ಟ್ ಟೆಂಪಲ್ ಎಲ್ಲಿದೆ ಅಂತ ಹೇಳಿದ್ರೆ ಅದು ತಮಿಳ್ನಾಡಲ್ಲಿ. ಅಂತ ಒಂದು ತಮಿಳ್ನಾಡನ್ನ ಇಂಥ ಬೆರಕೆ ನನ್ನ ಮಕ್ಕಳು ಇಷ್ಟು ವರ್ಷ ಆಳ್ತಾ ಇದ್ರಲ್ಲ ಅನ್ನೋದೇ ಒಂದು ವಿಪರ್ಯಾಸ ಅಲ್ವಾ? ಅಂದ್ರೆ ಟೆಂಪಲ್ಗಳು ಉಳಿದಿರೋದು ನಮ್ಮ ಸನಾತನಿಗಳಿಂದ. ಜಮಾನ್ದಿಂದ ಇವರು ಹಿಂದಿನ ಜನರೇಷನ್ಗಳೆಲ್ಲ ಟೆಂಪಲ್ ನ ನಾಶ ಮಾಡಬೇಕು, ಧರ್ಮಾಂತರ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಧರ್ಮಾಂತರ ಅಂತ ಇವತ್ತು ನಡೀತಾನೆ ಇದೆ. ಪಾಪ ಬಡವರು ಏನ್ ಮಾಡ್ತಾರೆ? ಅವ್ರ ಅವಶ್ಯಕತೆಗೆ ದುಡ್ಡು ಆಸೆಗೋಸ್ಕರ ಇವ್ರು ಬರುತ್ತೆ, ಇವ್ರಿಗೆ ಫಾರಿನ್ ಇಂದ ಫಂಡ್ಸ್ ಗಳು ಬರುತ್ತೆ. ಆ ದುಡ್ಡುಗಳನ್ನ ಇಲ್ಲಿ ತಂದು ಇವರು ಧರ್ಮಾಂತರ ಮಾಡ್ತಾರೆ. ಪಾಪ ಬಡವರೆಲ್ಲ ಏನ್ ಮಾಡ್ತಾರೆ ಹೇಳಿ? ದುಡ್ಡಿನ ಆಸೆಗೋಸ್ಕರ ಧರ್ಮಾಂತರಕ್ಕೆ ಒಳಗಾಗ್ತಾರೆ. ಇವತ್ತು ನಮ್ಮ ದೇಶಕ್ಕೆ ಒಂದು ಥ್ರೆಟ್ ಇದೆ ಅಂತ ಹೇಳಿದ್ರೆ ಅದು ಒಂದು ಕಟ್ಟರ್ವಾದಿ ಮುಸ್ಲಿಮ್ಸ್ಗಳಿಂದ, ಹಾಗೆ ಇಂಥ ಮೆಂಟಾಲಿಟಿ ಇರುವಂತ ನಾಯಿಗಳಿಂದ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇಂಥವ್ರಿಗೆ ನಾನು ಹೇಳೋದು ಒಂದೇ ಮಾತು: ನಮ್ಮ ಸನಾತನ ಧರ್ಮವನ್ನು ಅಳಿಸೋದಿರ್ಲಿ, ಟಚ್ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದರಲ್ಲಂತೂ ಇವಾಗಲಂತೂ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಭಾರತದ 95 ಭಾಗ ಬಿಜೆಪಿ ಅಧಿಕಾರದಲ್ಲಿದೆ. ಅದಕ್ಕಿಂತ ಮಿಗಿಲಾಗಿ ನಮ್ಮ ನರೇಂದ್ರ ಮೋದಿಜಿಯವರು ಇರೋ ತನಕ, ಹಾಗೆ ನಮ್ಮಂತ ಸನಾತನಿಗಳಿರೋ ತನಕ ನಮ್ಮ ಒಂದು ಕೂದಲು ಕೂಡ ಕಿತ್ಕೊಳಕ್ಕಾಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈ ವಿಡಿಯೋ ಮುಖಾಂತರ ನಾನು ಹೇಳೋದು, ನಮ್ಮ ಹಿಂದೂಗಳಿಗೆ ಹೇಳೋದು ಒಂದೇ ಮಾತು: ಈ ಒಂದು ರಾಜಕೀಯ ಟ್ರ್ಯಾಪ್ ಅಲ್ಲಿ ಬಿದ್ದು, ದುಡ್ಡಿನ ಆಸೆಗಳಿಗೆ ಬಿದ್ದು ತಮ್ಮ ಧರ್ಮವನ್ನು ಬಿಡಬೇಡಿ, ಒಗ್ಗಟ್ಟನ್ನ ಬಿಡಬೇಡಿ, ಒಗ್ಗಟ್ಟಾಗಿರಿ. ಈ ಕ್ರಿಶ್ಚಿಯನ್ ಮುಸ್ಲಿಮ್ಸ್ಗೆ 106 ದೇಶಗಳಿದೆ, ಆದ್ರೆ ಹಿಂದೂಗಳಿಗೆ ಇರೋದು ಒಂದೇ ದೇಶ, ಅದು ಭಾರತ ಮಾತ್ರ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆ ನಾನು ಯಾವ್ದು ಧರ್ಮದ ವಿರುದ್ಧವಾಗಿ ಮಾತಾಡೋದು ನನಗೆ ಇಷ್ಟ ಇಲ್ಲ, ಆದ್ರೆ ನಮ್ಮ ಧರ್ಮದ ವಿಷಯಕ್ಕೆ ಬಂದಾಗ ಖಂಡಿತವಾಗ್ಲೂ ನನ್ನ ಪ್ರಾಣ ಕೊಡೋದಕ್ಕೂ ನಾನು ರೆಡಿಯಾಗಿ ನಿಂತ್ಕೊತೀನಿ. ಹಾಗೆ ಪ್ರತಿಯೊಬ್ಬ ಭಾರತದ ನಾಗರಿಕನು ಕೂಡ ಈ ಒಂದು ವಿಷಯ ಬಂದಾಗ ನಿಲ್ಬೇಕು ಅನ್ನೋದೇ ನನ್ನ ನಿಲುವಾಗಿರುತ್ತೆ. ನಮಸ್ಕಾರ.